ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ನೀಲಿ ತಿಮಿಂಗಿಲದ ಸರಾಸರಿ ಆಯಸ್ಸು ಎಷ್ಟು ವರ್ಷಗಳು? ಆಪ್ಷನ್ ಎ 90 ವರ್ಷಗಳು, ಆಪ್ಷನ್ ಬಿ 65 ವರ್ಷಗಳು, ಆಪ್ಷನ್ ಸಿ 20 ವರ್ಷಗಳು, ಆಪ್ಷನ್ ಡಿ 50 ವರ್ಷಗಳು. ಸರಿಯಾದ ಉತ್ತರ ಆಪ್ಷನ್ ಎ. ನೀಲಿ ತಿಮಿಂಗಿಲದ ಸರಾಸರಿ ಆಯಸ್ಸು 90 ವರ್ಷಗಳು. ಕೆಮ್ಮು ಗುಣವಾಗಲು ಯಾವುದನ್ನು ನಾವು ತಿನ್ನಬೇಕು? ಆಪ್ಷನ್ ಎ ಮೊಸರು, ಆಪ್ಷನ್ ಬಿ ತುಪ್ಪ, ಆಪ್ಷನ್ ಸಿ ಜೇನುತುಪ್ಪ, ಆಪ್ಷನ್ ಡಿ ಶುಂಠಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ಕೆಮ್ಮು ಗುಣವಾಗಲು ಜೇನುತುಪ್ಪ ಅಥವಾ ಶುಂಠಿ ತಿನ್ನಬೇಕು. ಹೆಚ್ಚು ಪ್ರೋಟೀನ್ ಹೊಂದಿರುವ ಬೇಳೆ ಯಾವುದು? ಆಪ್ಷನ್ ಎ ತೊಗರಿ ಬೇಳೆ, ಆಪ್ಷನ್ ಬಿ ಉದ್ದಿನ ಬೇಳೆ, ಆಪ್ಷನ್ ಸಿ ಕಡಲೆ ಬೇಳೆ, ಆಪ್ಷನ್ ಡಿ ಹೆಸರು ಬೇಳೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಹೆಚ್ಚು ಪ್ರೋಟೀನ್ ಹೊಂದಿರುವ ಬೇಳೆ ಉದ್ದಿನ ಬೇಳೆ. ಯಾವ ತರಕಾರಿಯನ್ನು ಹಾಲಿನೊಂದಿಗೆ ತಿನ್ನಬಾರದು? ಆಪ್ಷನ್ ಎ ಕ್ಯಾರೆಟ್, ಆಪ್ಷನ್ ಬಿ ಆಲೂಗಡ್ಡೆ, ಆಪ್ಷನ್ ಸಿ ಪಾಲಕ್ ಸೊಪ್ಪು, ಆಪ್ಷನ್ ಡಿ ಮೂಲಂಗಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ಪಾಲಕ್ ಸೊಪ್ಪು ಮತ್ತು ಮೂಲಂಗಿಯನ್ನು ಹಾಲಿನೊಂದಿಗೆ ತಿನ್ನಬಾರದು. ಕಲ್ಲಂಗಡಿ ಹಣ್ಣಿನಲ್ಲಿ ಯಾವ ವಿಟಮಿನ್ ಹೆಚ್ಚಾಗಿದೆ? ಆಪ್ಷನ್ ಎ ವಿಟಮಿನ್ ಕೆ, ಆಪ್ಷನ್ ಬಿ ವಿಟಮಿನ್ ಸಿ, ಆಪ್ಷನ್ ಸಿ ವಿಟಮಿನ್ ಎ, ಆಪ್ಷನ್ ಡಿ ವಿಟಮಿನ್ ಇ. ಸರಿಯಾದ ಉತ್ತರ ಆಪ್ಷನ್ ಬಿ. ಕಲ್ಲಂಗಡಿ ಹಣ್ಣಿನಲ್ಲಿ ವಿಟಮಿನ್ ಸಿ ಹೆಚ್ಚಾಗಿದೆ. ಉಪ್ಪು ತಗುಲಿದರೆ ಯಾವ ಜೀವಿ ತಕ್ಷಣವೇ ಸಾಯುತ್ತದೆ? ಆಪ್ಷನ್ ಎ ಚೇಳು, ಆಪ್ಷನ್ ಬಿ ಆಮೆ, ಆಪ್ಷನ್ ಸಿ ಎರೆಹುಳು, ಆಪ್ಷನ್ ಡಿ ಇರುವೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಉಪ್ಪು ತಗುಲಿದರೆ ಎರೆಹುಳು ತಕ್ಷಣವೇ ಸಾಯುತ್ತದೆ. ಭಾರತದ ಮಸಾಲೆಗಳ ರಾಜಧಾನಿ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಹರಿಯಾಣ, ಆಪ್ಷನ್ ಸಿ ಮಧ್ಯಪ್ರದೇಶ, ಆಪ್ಷನ್ ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಡಿ. ಕೇರಳವನ್ನು ಭಾರತದ ಮಸಾಲೆಗಳ ರಾಜಧಾನಿ ಎಂದು ಕರೆಯುತ್ತಾರೆ. ಯಾವ ತರಕಾರಿ ನೈಸರ್ಗಿಕವಾಗಿ ಹಲ್ಲುಗಳನ್ನು ಬಿಳಿಯಾಗಿಸುತ್ತದೆ? ಆಪ್ಷನ್ ಎ ಕ್ಯಾಪ್ಸಿಕಮ್, ಆಪ್ಷನ್ ಬಿ ಕ್ಯಾರೆಟ್, ಆಪ್ಷನ್ ಸಿ ಮೆಣಸಿನಕಾಯಿ, ಆಪ್ಷನ್ ಡಿ ಸೌತೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಕ್ಯಾರೆಟ್ ನೈಸರ್ಗಿಕವಾಗಿ ಹಲ್ಲುಗಳನ್ನು ಬಿಳಿಯಾಗಿಸುತ್ತದೆ. ಮೂತ್ರಪಿಂಡದ ಆರೋಗ್ಯಕ್ಕಾಗಿ ಯಾವ ಹಣ್ಣು ಸೇವಿಸಬೇಕು? ಆಪ್ಷನ್ ಎ ಬ್ಲೂಬೆರಿ, ಆಪ್ಷನ್ ಬಿ ಸೇಬು ಹಣ್ಣು, ಆಪ್ಷನ್ ಸಿ ಕಿವಿ ಹಣ್ಣು, ಆಪ್ಷನ್ ಡಿ ಪೇರಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ. ಮೂತ್ರಪಿಂಡದ ಆರೋಗ್ಯಕ್ಕಾಗಿ ಬ್ಲೂಬೆರಿ ಹಣ್ಣು ಸೇವಿಸಬೇಕು. ಯಾವುದು ಕುಡಿಯುವುದರಿಂದ ತಲೆನೋವು ತ್ವರಿತವಾಗಿ ಗುಣವಾಗುತ್ತದೆ? ಆಪ್ಷನ್ ಎ ಗ್ರೀನ್ ಟೀ, ಆಪ್ಷನ್ ಬಿ ಶುಂಠಿ ಚಹಾ, ಆಪ್ಷನ್ ಸಿ ಬಾದಾಮಿ ಹಾಲು, ಆಪ್ಷನ್ ಡಿ ಪುದೀನ ಚಹಾ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ಶುಂಠಿ ಚಹಾ ಮತ್ತು ಪುದೀನ ಚಹಾ ಕುಡಿಯುವುದರಿಂದ ತಲೆನೋವು ತ್ವರಿತವಾಗಿ ಗುಣವಾಗುತ್ತದೆ. ಮೊಳಕೆ ಕಾಳುಗಳನ್ನು ತಿನ್ನುವುದರಿಂದ ದೇಹದಲ್ಲಿ ಯಾವ ರೋಗ ವಾಸಿಯಾಗುತ್ತದೆ? ಆಪ್ಷನ್ ಎ ಮಲಬದ್ಧತೆ, ಆಪ್ಷನ್ ಬಿ ಕಿಡ್ನಿ ಸ್ಟೋನ್, ಆಪ್ಷನ್ ಸಿ ಜಾಂಡೀಸ್, ಆಪ್ಷನ್ ಡಿ ಮೈಗ್ರೇನ್. ಸರಿಯಾದ ಉತ್ತರ ಆಪ್ಷನ್ ಎ. ಮೊಳಕೆ ಕಾಳುಗಳನ್ನು ತಿನ್ನುವುದರಿಂದ ಮಲಬದ್ಧತೆ ಸಮಸ್ಯೆ ವಾಸಿಯಾಗುತ್ತದೆ. ಯಾವ ಆಹಾರವನ್ನು ಸೇವಿಸುವುದರಿಂದ ದೇಹದಲ್ಲಿನ ಅಲರ್ಜಿಯನ್ನು ತ್ವರಿತವಾಗಿ ನಿವಾರಿಸುತ್ತದೆ? ಆಪ್ಷನ್ ಎ ಮೊಸರು,
ಆಪ್ಷನ್ ಬಿ ಕ್ಯಾಪ್ಸಿಕಮ್, ಆಪ್ಷನ್ ಸಿ ಜೀರಿಗೆ, ಆಪ್ಷನ್ ಡಿ ಲವಂಗ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾಪ್ಸಿಕಮ್ ಸೇವಿಸುವುದರಿಂದ ದೇಹದ ಅಲರ್ಜಿಯನ್ನು ತ್ವರಿತವಾಗಿ ನಿವಾರಿಸುತ್ತದೆ. ಚಂದ್ರನತ್ತ ಮನುಷ್ಯನನ್ನು ಕಳುಹಿಸಿದ ಮೊದಲ ದೇಶ ಯಾವುದು? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಅಮೆರಿಕ, ಆಪ್ಷನ್ ಡಿ ಬ್ರೆಜಿಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಚಂದ್ರನತ್ತ ಮನುಷ್ಯನನ್ನು ಕಳುಹಿಸಿದ ಮೊದಲ ದೇಶ ಅಮೆರಿಕ. ಗಂಡಸರಿಗೆ ಯಾವ ಸಮಯದಲ್ಲಿ ಕಾಮ ಹೆಚ್ಚಾಗಿರುತ್ತದೆ? ಆಪ್ಷನ್ ಎ ಬೆಳಿಗ್ಗೆ, ಆಪ್ಷನ್ ಬಿ ಮಧ್ಯಾಹ್ನ, ಆಪ್ಷನ್ ಸಿ ರಾತ್ರಿ, ಆಪ್ಷನ್ ಡಿ ಮಧ್ಯರಾತ್ರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಗಂಡಸರಿಗೆ ರಾತ್ರಿ ಸಮಯದಲ್ಲಿ ಕಾಮ ಹೆಚ್ಚಾಗಿರುತ್ತದೆ. ಯಾವುದರಲ್ಲಿ ವಿಟಮಿನ್ ಡಿ ಹೆಚ್ಚಾಗಿ ಕಂಡುಬರುತ್ತದೆ? ಆಪ್ಷನ್ ಎ ಗೋಧಿ, ಆಪ್ಷನ್ ಬಿ ಪನೀರ್, ಆಪ್ಷನ್ ಸಿ ಬಟಾಣಿ, ಆಪ್ಷನ್ ಡಿ ಅಣಬೆ. ಸರಿಯಾದ ಉತ್ತರ ಆಪ್ಷನ್ ಡಿ ಅಣಬೆಯಲ್ಲಿ ವಿಟಮಿನ್ ಡಿ ಹೆಚ್ಚಾಗಿ ಕಂಡುಬರುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.